ಪ್ರೇಮಯಾನ. ಇದು ಎರಡು ಮನಸ್ಸುಗಳ ಪ್ರೀತಿಯ ಪಯಣ. ಕೇಳಿ ನಿಮ್ಮ ಭಾವತರಂಗಿಣಿ ಯೂಟ್ಯೂಬ್ ಚಾನೆಲ್ ನಲ್ಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಹಲೋ ಹಲೋ ರಾಘವ, ತೂ ಸೋಂಬೇರಿ, ಇನ್ನೂ ಮಲ್ಗಿದ್ಯಾ? ಎದೇಳೋ. ಏನೇ ನಿಂದು ಅಕ್ಕ, ಬೆಳಿಗ್ಗೆ ಬೆಳಿಗ್ಗೆನೆ. ಬೆಳಿಗ್ಗೆನಾ? ಲೋ ಪಟ್ಲು, ಎದ್ದು ಟೈಮ್ ನೋಡು. ಇನ್ ಸ್ವಲ್ಪ ಟೈಮ್ ಆದ್ರೆ ಸೂರ್ಯ ನೆತ್ತಿ ಮೇಲೆ ಬರ್ತಾನೆ. ಬೆಳಿಗ್ಗೆ ಅಂತೀಯಲ್ಲೋ. ಅದಕ್ಕೆ ಏನಕ್ಕ ಇವಾಗ? ನಾನು ನಿನ್ನೆ ಮಲಗಿ ತುಂಬಾ ಲೇಟ್ ಆಯ್ತು, ನನ್ಗೆ ಇನ್ನೂ ನಿದ್ದೆ ಬರ್ತಿದೆ. ಓಹೋ, ರಾತ್ರಿ ಎಲ್ಲ ಸಾಹೇಬ್ರು ಗೇಮ್ ಮಾಡ್ಕೊಂಡ್ ಕೂತಿದ್ರೇನೋ? ಸರಿ ಹೋಯ್ತು. ಲೋ ಪಟ್ಲು, ನಿನ್ಗೆ ಆಗ್ಲೇ 25 ವರ್ಷ ಕಣೋ. ಮಾಸ್ಟರ್ಸ್ ಮುಗಿಸಿ ಅಪ್ಪಂಗೆ ಬಿಸ್ನೆಸ್ ಅಲ್ಲಿ ಹೆಲ್ಪ್ ಮಾಡ್ತೀಯಾ ಅಂತ ಅಂದ್ರೆ ನೀನೇನೋ ಯಾವಾಗ್ಲೂ ಗೇಮ್ ಮಾಡ್ಕೊಂಡು. ಅಕ್ಕ, ನಿನ್ಗೆ ನನ್ ಡ್ರೀಮ್ ಏನು ಅಂತ ಗೊತ್ತು ತಾನೆ? ಮತ್ತೆ ಹೀಗೆಲ್ಲ ಮಾತಾಡಿ ಬೆಳಿಗ್ಗೆನೆ ಮೂಡ್ ಆಫ್ ಮಾಡಿದ್ರೆ ನಾನು ಕಾಲ್ ಡಿಸ್ಕನೆಕ್ಟ್ ಮಾಡ್ತೀನಿ ಅಷ್ಟೇ. ಓಕೆ ಕೂತ್ಕೊಳ್ತಮ್ಮಯ್ಯ. ಯಾವಾಗ್ಲೂ ಕೋಪ ಮೂಗಿನ ತುದಿ ಮೇಲೆ ಇರುತ್ತಲ್ಲ. ಲೋ, ಇವತ್ತು ನಾನು ಮೈಸೂರು ಬರ್ತಿದ್ದೀನಿ ಅಂತ ಹೇಳಿದ್ನಲ್ಲೋ, ಮರ್ತೋಯ್ತಾ? ಓ ಶೆಟ್, ಮರ್ತೋದೆ ಕಣೆ, ಸಾರಿ. ನಿನ್ ಬೆಂಗಳೂರು ಕೆಲ್ಸ ಆಗ್ಲೇ ಮುಗೀತಾ? ಯಾವಾಗ ಹೊರಡ್ತೀಯಾ? ನನ್ ಕೆಲ್ಸ ನೆನ್ನೆನೆ ಮುಗೀತು. ನಾನು ಆಗ್ಲೇ ಟ್ರೈನ್ ಅಲ್ಲಿ ಇದ್ದೀನಿ. ಇನ್ನೊಂದು 1/2 ಅವರ್ ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲಿ ಇರ್ತೀನಿ. ಲೋ ಪಟ್ಲು, ಬೇಗ ಬಂದ್ ಪಿಕ್ ಮಾಡೋ. ಓಕೆ ಮೈ ಡಿಯರ್ ಸಿಸ್ಟರ್, ನೀನು ರೈಲ್ವೆ ಸ್ಟೇಷನ್ ಬಂದು ಇಳಿಯೋಷ್ಟ್ರೊಳಗೆ ನಿನ್ ತಮ್ಮ ನಿನ್ ಮುಂದೆ ಇರ್ತಾನೆ. ಓಕೆ ಬಾಯ್. ತನ್ನ ಅಕ್ಕನ ಜೊತೆ ಮಾತಾಡಿ ಫೋನ್ ಡಿಸ್ಕನೆಕ್ಟ್ ಮಾಡಿ ಫ್ರೆಶ್ ಅಪ್ ಆಗಕ್ ಹೋಗ್ತಾನೆ. ಇವನೇ ನಮ್ ಕಥಾನಾಯಕ ರಾಘವ ಅಂತೇಳಿ. ಸ್ವಲ್ಪ ಒಲ್ಟಾ, ಕೋಪ ಜಾಸ್ತಿನೇ. ಶ್ರೀಮಂತರ ಮನೆ ಹುಡುಗ ಆದ್ರೂ ಚೂರು ಕೂಡ ದುರಂಕಾರ ಇಲ್ಲ. ಸಾಧಾರಣ ವ್ಯಕ್ತಿ ತರ ಬದುಕ್ತಾ ಇದ್ದಾನೆ. ಇವಳು ಸ್ವರ್ಣ ಅಂತ, ಹೆಸರಿನಂತೆ ಚಿಂದಂತ ಹುಡುಗಿ. ಓದೋದಂದ್ರೆ ಅದೇನ್ ಇಷ್ಟನೋ. ಈಗ್ಲೂ ಕೂಡ PhD ಮಾಡ್ತಾ ಇದ್ದಾಳೆ. ಇವರಿಬ್ರು ಮೈಸೂರಲ್ಲಿ ಒಂದ್ ಪುಟ್ಟ ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ. ಅಲ್ಲ, ಶ್ರೀಮಂತ ಆದ್ಮೇಲೆ ಬಾಡಿಗೆ ಮನೆ ಯಾಕೆ ಅಂತನಾ? ಫ್ಯಾಮಿಲಿ ಎಲ್ಲ ಇರೋದು ಬೆಂಗಳೂರಲ್ಲಿ. ಅವ್ರ ಜೊತೆ ಐಷಾರಾಮಿ ಜೀವನ ನಡ್ಸೋಕಾಗ್ದೆ ಟ್ರಾಫಿಕ್, ಪೊಲ್ಯೂಷನ್ ಏನು ಬೇಡ ಅಂತ ಮೈಸೂರಲ್ಲಿ ಸಿಂಪಲ್ ಆಗಿದ್ದಾರೆ. ಬೇಗ ಫ್ರೆಶ್ ಅಪ್ ಆಗಿ ತನ್ನ ಬೈಕ್ ತಕೊಂಡು ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇರ್ತಾನೆ. ಅಕ್ಕ ಬಂದು ವೇಟ್ ಮಾಡ್ತಿರ್ತಾಳೆ. ಆಮೇಲೆ ದೊಡ್ಡ ರಂಪ ಮಾಡ್ತಾಳೆ. ಯಾಕೆ ಬೇಕು ಅವೆಲ್ಲ ಅಂತ ಸ್ಪೀಡ್ ಆಗಿ ಶಾರ್ಟ್ ಕಟ್ ರೋಡ್ ಅಲ್ಲಿ ಹೋಗ್ತಾ ಇರ್ತಾನೆ. ದಾರಿ ಮಧ್ಯ ಸಡನ್ ಆಗಿ ಒಂದ್ ಮಗು ಬರುತ್ತೆ. ಅದನ್ನ ಉಳ್ಸೋಕೆ ಹ್ಯಾಂಡ್ ಕ್ರಾಸ್ ಮಾಡ್ತಾನೆ. ಬ್ಯಾಲೆನ್ಸ್ ಮಿಸ್ ಆಗಿ ಫುಟ್ಪಾತ್ ಅಲ್ಲಿ ನಿಂತಿರೋ ಒಂದು ಸ್ಕೂಟಿಗೆ ಡಿಕ್ಕಿ ಹೊಡಿತಾನೆ. ಹೋ ಶಟ್, ಏನ್ ಮಾಡ್ಕೊಂಡೆ ರಾಘವ ನೀನು? ಇಲ್ಲಿ ಈ ಸ್ಕೂಟಿ ಓನರ್ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಪ್ಪ ಹುಡ್ಕೋದು ಇವ್ರನ್ನ? ಟೈಮ್ ಆಗ್ಲೇ ಆಗೇ ಹೋಯ್ತು. ಅಕ್ಕ ಬಂದ್ಬಿಡ್ತಾಳೆ. ಅಕ್ಕ ಬಂದು ಆಮೇಲೆ ದೊಡ್ಡ ರಂಪ ಮಾಡ್ತಾಳೆ. ಏನ್ ಮಾಡೋದು? ಗಾಡಿ ನಂಬರ್ನ ನೋಟ್ ಮಾಡ್ಕೊಳ್ಳೋಣ. ಆಮೇಲೆ ಅವ್ರ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಮಾತಾಡೋದ್ರಾಯ್ತು. ಫಾಸ್ಟ್ ಹೋಗೋಣ, ಟೈಮ್ ಆಗ್ತಿದೆ ನನ್ಗೆ. ಗಾಡಿ ಸ್ಟಾರ್ಟ್ ಮಾಡಿ ಮುಂದೆ ನೋಡ್ತಾನೆ. ತುಂಬಾ ಗಬ್ರಿಯಾಗಿ ಹೋಗ್ತಾನೆ. ಯಾಕಂದ್ರೆ ಅವನ್ ಬೈಕ್ ನ ಮುಂದೆ ಒಂದ್ ಹುಡ್ಗಿ ಸೊಂಟದ ಮೇಲೆ 2 ಕೈನು ಇಟ್ಕೊಂಡು ತುಂಬಾ ಕೋಪದಿಂದ ಅವನನ್ನೇ ನೋಡ್ಕೊಂಡು ನಿಂತಿರ್ತಾಳೆ. ಅವಳು ಮೇ ಬಿ ಆ ಸ್ಕೂಟಿ ಓನರ್ ಇರ್ಬೋದು. ಡಿಯರ್ ಫ್ರೆಂಡ್ಸ್, ಇನ್ನು ಈ ಸ್ಟೋರಿ ಮುಂದುವರಿಯುತ್ತೆ. ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ಸ್ ನ ಜೊತೆ ನಾನ್ ಬರ್ತೀನಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಭಾವತರಂಗಿಣಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.